ದೆಹಲಿಯ ರಾಷ್ಟ್ರಪತಿ ಭವನ ಹೊರಗಡೆಯಿಂದ ಎಷ್ಟು ಸುಂದರವೋ ಒಳ ವಿನ್ಯಾಸ ಕೂಡ ಅಷ್ಟೇ ಖೂಬ್ಸೂರತ್. 350 ಕೊಠಡಿಗಳ ಭವ್ಯ ಭವನವದು. ಭವನದ ಒಳನೋಟ ಇಲ್ಲಿದೆ. ಬ್ರಿಟಿಷ್ ಅರಮನೆಗಳಲ್ಲಿ ಬಾಲ್ ರೂಮ್ ಕಡ್ಡಾಯ. ಬಾಲ್ ರೂಮ್ ಡಾನ್ಸ್ ಪಾಶ್ಚಿಮಾತ್ಯ ಸಂಸ್ಕೃತಿಯ ಭಾಗವೂ ಹೌದು. ಹೀಗಾಗಿ ಅವರ ಕಾಲದಲ್ಲಿ ನಿರ್ಮಿತವಾದ ಈ ರಾಷ್ಟ್ರಪತಿ ಭವನದಲ್ಲೂ ಬಾಲ್ ರೂಮ್ ಇದೆ. ಅದೇ ಇಂದಿನ ಅಶೋಕ ಹಾಲ್. ಅಶೋಕ ಹಾಲ್ ಒಂದು ಸುಂದರ ಸಭಾಂಗಣ. ಅಶೋಕ ಹಾಲ್ನ ಮೇಲ್ಛಾವಣಿಯ ಚಿತ್ತಾರವಂತೂ ಅತ್ಯದ್ಭುತ. ಇದನ್ನ ಪರ್ಷಿಯನ್ ಪೇಂಟಿಂಗ್ನಿಂದ ಅಲಂಕರಿಸಲಾಗಿದ್ದು ಚರ್ಮದ ಮೇಲೆ ಬಿಡಿಸಲಾಗಿದೆ. ಪರ್ಷಿಯನ್ ರಾಜಕುಮಾರ ಇದನ್ನ ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಉಡುಗೊರೆಯಾಗಿ ಕೊಟ್ಟಿದ್ದನಂತೆ. ಬ್ರಿಟಿಷರ ಕಾಲದ ಬಾಲ್ ರೂಮ್ ಇಂದು ಅಶೋಕ ಹಾಲ್ ಆಗಿದೆ. ನಮ್ಮ ಪ್ರಧಾನಿ ಹಾಗೂ ಅವರ ಸಂಪುಟದ ಮಂತ್ರಿಗಳ ಪ್ರಮಾಣವಚನ ಕಾರ್ಯಕ್ರಮ ನಡೆಯುವ ವೇದಿಕೆಯೂ ಇದೇ ಹಾಲ್. ರಾಷ್ಟ್ರಪತಿ ಭವನದ ಸುಂದರ ಭವ್ಯ ಗುಮ್ಮಟಕ್ಕೆ ಫ್ರಾನ್ಸ್ನ ಪ್ಯಾಂಥಾನ್ ಪ್ರೇರಣೆ ಎಂದು ಎಡ್ವಿನ್ ಲುಟಿನ್ ಹೇಳಿಕೊಂಡಿದ್ದಾನೆ. ಗುಮ್ಮಟದ ವಿನ್ಯಾಸದ ಸಂದರ್ಭದಲ್ಲಿ ಲುಟಿನ್ ಮತ್ತು ಆತನ ಸಹಾಯಕ ಬೇಕರ್ ನಡುವೆ ಸಾಕಷ್ಟು ಬಾರಿ ಜಗಳವಾಗಿತ್ತಂತೆ. ಇವತ್ತಿಗೂ ಕೂಡ ನವದೆಹಲಿಯಲ್ಲಿ ಗುಮ್ಮಟದ ಸೌಂದರ್ಯವನ್ನು ಹಾಳುಗೆಡುವ ಕಟ್ಟಡಗಳ ನಿರ್ಮಾಣಕ್ಕೆ ಅವಕಾಶ ಇಲ್ಲ. ರಾಷ್ಟ್ರಪತಿ ಭವನದ ಮಾರ್ಬಲ್ ಹಾಲ್. ಈ ಹಾಲ್ ಈಗ ಕಲಾ ಸಂಗ್ರಹಾಲಯ. ಇಲ್ಲಿ ಕಿಂಗ್ ಪಂಚಮ ಜಾರ್ಜ್ ಹಾಗೂ ಆತನ ರಾಣಿ ಕ್ವೀನ್ ಮೇರಿ ಅವರ ಮೂರ್ತಿಗಳನ್ನ ಇಡಲಾಗಿದೆ. ಇಲ್ಲಿರುವುದೆಲ್ಲ ವಾಯ್ಸ್ ರಾಯ್ಗಳ ಚಿತ್ರ. ಏಕೋ ಏನೋ ಇದನ್ನ ನೋಡಿದರೆ ದಾಸ್ಯದ ನೆನಪಾಗತ್ತೆ. ಯಾಕೆ ಅಂದ್ರೆ ಇಲ್ಲಿ ಎಲ್ಲಿ ನೋಡಿದರೂ ನಮ್ಮನ್ನ ಆಳಿದ, ಲೂಟಿ ಮಾಡಿದ, ನಮ್ಮ ಮುಗ್ಧ ಪೂರ್ವಜರನ್ನ ದಾಸ್ಯದ ಸಂಕೋಲೆಯಲ್ಲಿ ಬಂಧಿಸುತ್ತಿದ್ದ ವಾಯ್ಸ್ ರಾಯ್ಗಳ ತೈಲ ಚಿತ್ರಗಳನ್ನ ಇಡಲಾಗಿದೆ. ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಬ್ರಿಟನ್ನ ಅರಮನೆಯ ಮ್ಯೂಸಿಯಂನಲ್ಲಿ ಇದ್ದೀವೇನೋ ಅನ್ನುವಂತೆ ಭಾಸವಾಗುವುದು ಸುಳ್ಳಲ್ಲ. ವೈಸ್ರಾಯ್ ಹೌಸ್ ನಿರ್ಮಾಣಗೊಂಡ ನಂತರ ಇಲ್ಲಿ ಇರಲಿಕ್ಕೆ ಬಂದಂತಹ ಮೊದಲ ವೈಸ್ರಾಯ್ ಲಾರ್ಡ್ ಇರ್ವಿನ್. ರಾಷ್ಟ್ರಪತಿ ಭವನ ಎಷ್ಟು ದೊಡ್ಡದಿದೆ ಅಂತಂದ್ರೆ ಕೆಲವೊಮ್ಮೆ ಲಾರ್ಡ್ ಇರ್ವಿನ್ಗೆ ರಸ್ತೆಯೇ ಮರೆತು ಹೋಗ್ತಿತ್ತಂತೆ. ಲೇಡಿ ಮೌಂಟ್ ಬ್ಯಾಟನ್ಗಂತೂ ಇಷ್ಟು ದೊಡ್ಡ ಅರಮನೆಯಲ್ಲಿ ಏಕಾಂಗಿತನ ಕಾಡ್ತಾ ಇತ್ತಂತೆ. ಭವನದಲ್ಲಿ ಒಟ್ಟು 350 ಕೊಠಡಿಗಳಿವೆ. ಬಹುಶಃ ರಾಷ್ಟ್ರಪತಿ ಭವನ ಎಷ್ಟು ದೊಡ್ಡದಿದೆ ಅಂತ ಅಂದಾಜಿಸಲಿಕ್ಕೆ ಈ ಲೆಕ್ಕ ಸಾಕು. ಇಲ್ಲಿ ಸುಮಾರು 47 ಕೋಣೆಗಳನ್ನ ವಿದೇಶಿ ಅತಿಥಿಗಳಿಗೆ ಮೀಸಲಿಡಲಾಗಿದೆ. ರಾಷ್ಟ್ರಪತಿ ಭವನದಲ್ಲಿ 4 ವಿಂಗ್ಗಳಿವೆ. ಒಂದು ರಾಷ್ಟ್ರಪತಿಗಳ ನಿವಾಸ, ಇನ್ನೊಂದು ಕ್ಯಾಬಿನೆಟ್ ಸೆಕ್ರೆಟರಿ ಕಾರ್ಯಾಲಯ, ಮತ್ತೊಂದು ಬದಿಯಲ್ಲಿ ರಾಷ್ಟ್ರಪತಿಗಳ ಕಾರ್ಯಾಲಯ ಹಾಗೂ ಇನ್ನೊಂದು ಬದಿ ವಿದೇಶಿ ಅತಿಥಿಗಳ ನಿವಾಸವಿದೆ. ರಾಷ್ಟ್ರಪತಿ ಭವನದ ಪ್ಯಾಸೇಜ್ನ ಉದ್ದವೇ 1.5 ಮೈಲು. 1955ರಲ್ಲಿ ರಷ್ಯನ್ ರಾಷ್ಟ್ರಪತಿ ಕ್ರುಶ್ಚೇವ್, 1962ರಲ್ಲಿ ಅಮೆರಿಕನ್ ರಾಷ್ಟ್ರಪತಿ ಜಾನ್ ಕೆನಡಿ ಇಲ್ಲಿಯೇ ಉಳಿದುಕೊಂಡಿದ್ದರಂತೆ. ಆದರೆ ಹೆಡ್ ಆಫ್ ಸ್ಟೇಟ್ಗಳು ಈಗ ಭದ್ರತೆಯ ಕಾರಣದಿಂದ ಇಲ್ಲಿ ಉಳಿದುಕೊಳ್ಳುವುದಿಲ್ಲವಾದರೂ ಅವರ ಗೌರವಾರ್ಥ ಔತಣಕೂಟಗಳು ನಡೆಯುವುದು ಇದೇ ಬ್ಯಾಂಕ್ವೆಟ್ ಹಾಲ್ನಲ್ಲಿ. ಇನ್ನು ಇಲ್ಲಿನ ಡೈನಿಂಗ್ ಹಾಲನ್ನ ನೀವು ನೋಡಲೇಬೇಕು. ರಾಷ್ಟ್ರಪತಿಗಳ ಡೈನಿಂಗ್ ಟೇಬಲ್ ಮೇಲೆ ಒಟ್ಟಿಗೆ 104 ಅತಿಥಿಗಳು ಭೋಜನ ಸೇವಿಸಬಹುದು. ರಾಷ್ಟ್ರಪತಿಗಳ ಊಟದ ಜವಾಬ್ದಾರಿ ನೋಡಿಕೊಳ್ಳಲೆಂದೇ ವಿಶೇಷ ಶೆಫ್ಗಳಿದ್ದಾರೆ. ರಾಷ್ಟ್ರಪತಿಗಳು ಔತಣಕೂಟಕ್ಕೆ ಕರೆದಾಗ ವಿಶೇಷ ಡ್ರೆಸ್ ಕೋಡ್ ಕೂಡ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಈ ರಾಷ್ಟ್ರಪತಿ ಭವನದಲ್ಲಿದ್ದ ಕೊನೆಯ ವೈಸ್ರಾಯ್ ಮೌಂಟ್ ಬ್ಯಾಟನ್. ನಿಮ್ಗೆ ಗೊತ್ತಾ, ರಾಷ್ಟ್ರಪತಿ ಭವನ ಎಂಬ ಅರಮನೆಗೆ ಬರೋಬ್ಬರಿ 40 ಗೇಟ್ಗಳಿವೆ.
ಈ ಅರಮನೆಯ ದೇಖ್ರೇಖ್ಗಾಗಿಯೇ ಸುಮಾರು 2,000 ಸಿಬ್ಬಂದಿಗಳಿದ್ದಾರೆ. ರಾಷ್ಟ್ರಪತಿಗಳು ಈ ಭವನದಲ್ಲಿಯೇ ತಮ್ಮ ಕೋಣೆಯಿಂದ ಹೊರಗೆ ಕಚೇರಿಗೆ ಬಂದರೂ ಕೂಡ ರಾಷ್ಟ್ರಗೀತೆ ಮೊಳಗುವುದು ಕಡ್ಡಾಯ.